ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸ್ಕಂದ ಫ್ರೆಂಡ್ಸ್ ಇಂದ ಜ್ಯೋತಿ ಮಾತಾಡ್ತಿದ್ದೀನಿ. ನಾವು ಎಷ್ಟೋ ಹೌಸ್ ನೇಮ್ ಪ್ಲೇಟ್ ಮಾಡ್ತಿದ್ವಿ, ಬಟ್ ಕಸ್ಟಮರು ಲೈಟಿಂಗ್ ಇರೋ ತರ ಯಾವ್ದಾರು ಹೌಸ್ ನೇಮ್ ಪ್ಲೇಟ್ ಬೇಕು ಅಂತ ತುಂಬಾನೇ ಎನ್ಕ್ವೈರಿ ಬರ್ತಿತ್ತು. ಅದಕ್ಕೆ ಈ ತರದೊಂದು ಲೈಟಿಂಗ್ ಅಕರ್ಲಿಕ್ ನೇಮ್ ಬೋರ್ಡ್ ಮಾಡಿದೀವಿ. ನೋಡಿ ಅದು ಯಾವ ತರ ಕಾಣಿಸ್ತಿದೆ ಅಂತ. ಹೌಸ್ ನೇಮ್ ಬೋರ್ಡ್ ಇದು. ಇದಕ್ಕೆ ಏನೆಲ್ಲ ಮೆಟೀರಿಯಲ್ ಯೂಸ್ ಮಾಡಿದೀವಿ, ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಅಕರ್ಲಿಕ್ ಲೆಟರ್ಸ್ ಅನ್ಸಿರೋದು, ಗೋಲ್ಡ್ ಲೆಟರ್ಸ್. ನಾನು ಜಸ್ಟ್ ಇವಾಗ ತಾನೇ ಪೇಪರ್ ರಿಮೂವ್ ಮಾಡಿದೀನಿ, ಅದಕ್ಕೆ ಅಷ್ಟು ಶೈನಿಂಗ್ ಆಗಿ ಕಾಣಿಸ್ತಿದೆ. ಇನ್ಸೈಡ್ ಇರೋ ಲೆಟರ್ಸ್ ಗೆಲ್ಲ ನಾನು ಇನ್ನೂ ಪೇಪರ್ ರಿಮೂವ್ ಮಾಡಿಲ್ಲ, ಯಾಕಂದ್ರೆ ಸ್ಕ್ರಾಚಸ್ ಆಗ್ಬಿಡುತ್ತೆ ಅಂತ. ಈ ಲೈಟಿಂಗ್ ಬೋರ್ಡ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಕಸ್ಟಮರ್ ತುಂಬಾನೇ ಲೈಕ್ ಮಾಡಿದ್ರು. ನೋಡಿ ಇದಕ್ಕೆಲ್ಲ ಸೈಡ್ ಪಟ್ಟಿ ಎಲ್ಲ ಬ್ಲಾಕ್ ಕಲರೇ ಬೇಕು ಅಂತ ಕಸ್ಟಮರ್ ಕೇಳಿದ್ರು, ಅದಕ್ಕೆ ಎಲ್ಲ ಫುಲ್ ಬ್ಲಾಕ್ ಅಲ್ಲೇ ಕವರ್ ಮಾಡಿದೀವಿ. ಫ್ರಂಟ್ ಅಕರ್ಲಿಕ್ ಮತ್ತೆ ಇದು ಲೈಟ್ ಆನ್ ಮಾಡಿದ್ಮೇಲೆ ಯಾವ ತರ ಕಾಣಿಸುತ್ತೆ ಅಂತ ಕೂಡ ನಾನು ತೋರಿಸ್ತೀನಿ ನೋಡಿ. ಲೈಟ್ ವಿತೌಟ್ ಲೈಟ್ ಇದ್ದಾಗ್ಲೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸ್. ಮತ್ತೆ ಲೈಟ್ ಹಾಕ್ದಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಯಾವ ತರ ಕಾಣಿಸ್ತಿದೆ ಅಂತ. ಇಲ್ಲಿ ಏನ್ ವೈಟ್ ಕಾಣಿಸ್ತಿತ್ತು, ನನ್ ಲೈಟ್ ಹಾಕದೇ ಇದ್ದಾಗ ಅದೆಲ್ಲ ಬ್ಲಾಂಕ್ ಆಗಿ ಕಾಣಿಸುತ್ತೆ. ಏನ್ ಲೆಟರ್ಸ್ ಎಲ್ಲ ಇದೆ ಅಲ್ಲಿ ಮಾತ್ರ ನಿಮ್ಗೆ ಲೈಟ್ ಶೋ ಆಗ್ತಿದೆ. ಇನ್ನ ವೈಟ್ ಇದೆಯಲ್ಲ, ಆ ಪ್ಲೇಸ್ ಅಲ್ಲೆಲ್ಲ ಅಷ್ಟು ಲೈಟ್ ಪಾಸ್ ಆಗಲ್ಲ, ಅದು ಸ್ವಲ್ಪ ಡಲ್ ಆಗಿ ಕಾಣಿಸ್ತಿದೆ. ಬ್ಯಾಕ್ ಸೈಡ್ ನೋಡಿ ಫುಲ್ ಹುಕ್ ಕೂಡ ಹಾಕಿದೀವಿ, ಹ್ಯಾಂಗ್ ಮಾಡ್ಕೋಬಹುದು. ಅದಕ್ಕೆ ಇದು ಅಡಾಪ್ಟರ್ ಸಹಾಯದಿಂದಾನೇ ಆನ್ ಆಗುತ್ತೆ, ಅದರಿಂದ ಅಡಾಪ್ಟರ್ ಕೂಡ ಕೊಟ್ಟಿರ್ತೀವಿ. ಏನೇನೋ ಸ್ವಿಚ್ ಎಲ್ಲ ಹಾಕೋದ್ ದೂರ ಇದ್ರೆ ಅದಕ್ಕೆ ಲಾಂಗ್ ವೈರ್ ಕೂಡ ಸೆಟಪ್ ಮಾಡಿ ಕೊಟ್ಟಿದೀವಿ. ಈ ತರ ನಿಮ್ಗೇನಾದ್ರು ಕಸ್ಟಮೈಸ್ಡ್ ಆಗಿ ಯೂನಿಕ್ ಆಗಿರೋ ನೇಮ್ ಪ್ಲೇಟ್ ಬೇಕು ಅಂದ್ರೆ ಸ್ಕಂದ ಪ್ರಿಂಟರ್ಸ್ ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.